ಬಿಜೆಪಿ ಹೈಕಮಾಂಡ್ಗೆ ಪತ್ರ ಬರೆದಿರುವ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದರು. ನಾನು ಯಾಕೆ ಹೈಕಮಾಂಡ್ಗೆ ಪತ್ರ ಬರೆಯಲಿ? ವಿಜೇಂದ್ರ ಹೇಳುತ್ತಿರುತ್ತಾನೆ, ನನ್ನ ದೈನಂದಿನ ಪಲಾಯನಂ ನನ್ನದು ತಪ್ಪಾಗಿದೆ, ಕ್ಷಮೆ ಮಾಡ್ರಿ, ಯಡಿಯೂರಪ್ಪ ಕುಟುಂಬಕ್ಕೆ ಏನು ಅನ್ನಲ್ಲ ಅನ್ನುವುದನ್ನು ನಾನಲ್ಲ ಅಷ್ಟೊಂದು ತಲೆ ಕೆಳಗೆ ಹಾಕಿ ನಾನು ಬಿಜೆಪಿಗೆ ಹೋಗುವ ಅವಶ್ಯಕತೆ ಇಲ್ಲ. ಇದೆಲ್ಲ ವಿಜೇಂದ್ರನೇ ಮಾಡುತ್ತಿರುವುದು. ಇವರು ಜೀರೋ ಆಗಿದ್ದಾರೆ. ಜನಾಕ್ರೋಶ ಪೂರ್ತಿ ವಿಫಲವಾಗಿದೆ. ಬಿಜೆಪಿ ಸಂಘಟನೆ ಇಲ್ಲ. ಮೇಲಿನವರು ಅಧ್ಯಕ್ಷ ಸ್ಥಾನ ತೆಗೆದರು ಎಂಬ ಕಾರಣಕ್ಕೆ ಬೋಗಸ್ ಸರ್ವೆ ಮಾಡಿಸಿದ್ದಾರೆ. ಅವರಪ್ಪ ಇದ್ದಾಗಲೇ 104, 110 ಬಂದಿವೆ. ಇವನನ್ನು ನೋಡಿ ಯಾರು ಮತ ಹಾಕುತ್ತಾರೆ? ರಾಜ್ಯಕ್ಕೆ ಬಂದ ಉಸ್ತುವಾರಿಗಳಿಗೆ ಯತ್ನಾಳ್ ಪ್ರಭಾವ ಏನು ಎಂಬುದು ಗೊತ್ತಿದೆ ಎಂದು ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ರು. ತಗೊಂಡ ಕ್ರಮ ಅವ್ರಿಗೂ ಭಾಳ ಅವ್ರನ್ನ ರಕ್ಷಣೆ ಮಾಡ್ಬೇಕಂತೇಳಿ ವಿಜೇಂದ್ರ ಭಾಳ ಪ್ರಯತ್ನ ಮಾಡದ. ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ, ಯಶಸ್ವಿಯಾಗಿದ್ದ. ಈಗ ಅವನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ, ವಿಫಲ ಆದ. ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು. ವಿಜೇಂದ್ರ ಜೊತೆಗೆ ನಿಮಗೇನೂ ಆಗೋದಿಲ್ಲತ್ತ ಅವರು ಭರವಸೆ ಕೊಟ್ಟಿದ್ರು. ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತೀವಿ, ಉಳ್ಕಿದವ್ರು ಹಾಕೋದಿಲ್ಲ. ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ, ನಾವು ಯಾವಾಗ ಎಲ್ಲಿ ಓಟ್ ಹಾಕಂದಿರಿ ಅಲ್ಲಿ ಹಾಕಿರಿ, ಭಾಳ ಸಮಾಧಾನ ಇದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದೆಯವ್ರು ಹೇಳಿದರು. ಆದರೆ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಳ್ ಮ್ಯಾಗ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಅಸಂತೃಪ್ತಿ ಇತ್ತು. ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡುಹಿಡ್ಬೇಕಂತೇಳಿ ಇದೊಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ನನಗೆ ಅನ್ನಿಸ್ತದೆ.